ದಯವಿಟ್ಟು ಎಷ್ಟೋ ವರುಷದ ಬಳಿಕ ಆ ಮಗುವನ್ನು ಹೆತ್ತಿರುವಂಥ ತಾಯಿ ತನ್ನ ಮಗು ಉಳಿಬೇಕು ಅಂತ ಹೇಳುವಂಥ ಒಂದೇ ಒಂದು ಆಸೆಯಲ್ಲಿದ್ದಾರೆ ಅಷ್ಟೇ. ಇಲ್ಲಿ ವಿಖ್ಯಾತ್ ಕೂಡ ಮುಖ್ಯ ಅಲ್ಲ, ಯಾರು ಕೂಡ ಅಲ್ಲ. ಆ ಚನ್ನಕೇಶವನ ಸೇವೆ ಮಾಡ್ತಿರ್ತಕ್ಕಂಥ ದೇವರಾಜ್ಗೆ ಆ ಚನ್ನಕೇಶವನೇ ಆ ಮಗುವನ್ನು ಉಳಿಸಿ ಎಲ್ಲರ ಸಹಾಯದ ಮೂಲಕ ಹಣವನ್ನು ಸಂಗ್ರಹಿಸಿ ಅವರಿಗೆ ತಲುಪುವಂತೆ ಮಾಡಲಿ ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ಎಲ್ಲವೂ ಕೂಡ ಸೇಫ್ ಇದೆ. ಒಂದು ತಾಯಿಗೋಸ್ಕರ ಮಗುವಿಗೋಸ್ಕರ ಹಾಕಿರುವಂಥ ಮೊತ್ತವನ್ನು ಅವರಿಗೆ ಎಲ್ಲವನ್ನು ತಲುಪಿಸುವಂಥ ಕೆಲಸ ನಾನು ಮಾಡಿನೇ ಮಾಡ್ತೇನೆ. ಇಡೀ ಸುಳ್ಯ ಈ ವಿಡಿಯೋವನ್ನು ಫುಲ್ ಸ್ಪ್ರೆಡ್ ಮಾಡಿ, ದಯವಿಟ್ಟು ಇದನ್ನು ದೊಡ್ಡ ಮಟ್ಟದಲ್ಲಿ ವೈರಲ್ ಮಾಡಿ. ಆ ಕಣ್ಣೀರಲ್ಲಿ ಇರ್ತಕ್ಕಂಥ ತಾಯಿ, ಅದೆಷ್ಟೋ ವರ್ಷದ ಬಳಿಕ 2 ಮಕ್ಕಳು ಏನೋ ಜನನ ಆಯಿತು, ಅದರಲ್ಲಿ ಒಂದು ಮಗು ಉಳಿದುಕೊಂಡಿದೆ. ಆ ತಾಯಿ ಮಗು ಇಲ್ಲದೆ ನಾನು ಹೊರಭಾಗಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಬಡತನ, ಆ ಮಗುವನ್ನು ಉಳಿಸುವ ಪ್ರಯತ್ನದಲ್ಲಿ ನಾವೆಲ್ಲ ತೊಡಗಿಕೊಳ್ಳೋಣ. ಒಂದು ತಿಂಗಳ ಕಳೆತು ಬಂದಿಲ್ಲ, ಸಾವು ಬದುಕಿನೊಂದು ಹೋರಾಡ್ತಿದ್ದೇನೆ. ಇಲ್ಲಿ ಮಗುನೊಂದು ಕೂದಲು ಉಳಿಸಿ ಕುಡಿ ಬೇರೆ ಅಂತ ಹೇಳ್ತಾನೆ. ಎಲ್ರಿಗೂ ನಮಸ್ಕಾರ. ನಿನ್ನೆ ತಾನೇ ತಾರೀಕು 17ರಂದು ಮಂಗಳೂರಿನ ಇಂಡಿಯಾನಾ ಹಾಸ್ಪಿಟಲ್ಗೆ ಹೋಗಿ ನಮ್ಮ ಸುಳ್ಯದ ಚನ್ನಕೇಶವ ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನು ಮಾಡ್ತಿದ್ದಂತಹ ದೇವರಾಜ್ರವರ ಪತ್ನಿ ಯಾವ ರೀತಿಯ ಸಂಕಷ್ಟದಲ್ಲಿದ್ದಾರೆ. ಸುಮಾರು ವರ್ಷಗಳಾಗಿತ್ತು ಮದುವೆಯಾಗಿ. ಆ ತಾಯಿ ತನಗೊಂದು ಮಗು ಬೇಕು ಅಂತ ಬಹಳ ಒಂದು ಆಸೆಯಲ್ಲಿದ್ದಂಥ ಸಂದರ್ಭ. ದೇವರಾಜ್ ಅವರು ಕೂಡ ನನಗೂ ಒಂದು ಮಗು ಬೇಕು ಅಂತ ಹೇಳುವ ಕಾರಣದಿಂದ ಇಲ್ಲಿ ಸಿಗ್ತಕ್ಕಂತಹ ಸಣ್ಣ ಪುಟ್ಟ ಸಂಬಳದಲ್ಲಿ ಜೀವನವನ್ನು ನಡೆಸಿ ಹೆಂಡತಿಯನ್ನು ಸಾಕ್ತಾ ಇದ್ರು. ಹಾಗೆಯೇ ಈ ಚನ್ನಕೇಶವ ಟೆಂಪಲ್ನ ಪಕ್ಕದಲ್ಲೇ ಅವರು ಮನೆಯನ್ನು ಮಾಡಿ ಕೂಡ ಇದ್ದರು. ದೇವರಾಜ ಅಂತ ಪ್ರತಿಷ್ಠಿತವಾಗಿರುವಂತಹ ಅತ್ಯಾಡಿ ಮನೆತನದವರು ಅವರು ಸುಳ್ಯ ತಾಲೂಕಿನಲ್ಲಿ. ಹಾಗೆ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಏನು ಸಮಸ್ಯೆಗಳಾಯಿತು ಅಂತ ಸಾಕಷ್ಟು ಬಾರಿ ಬೇರೆ ಬೇರೆ ಕಡೆಗಳಲ್ಲಿ ಔಷಧಗಳನ್ನೆಲ್ಲ ಮಾಡಿ ಮಕ್ಕಳಾಗಬೇಕು, ನಾನು ಕೂಡ ಒಂದು ತಾಯಿ ಆಗಬೇಕು, ನನ್ನನ್ನು ಕೂಡ ಒಂದು ಅಮ್ಮ ಅಂತ ಕರಿಬೇಕು ಅಂತ ಹೇಳುವ ಆಸೆಯಲ್ಲಿ ಆ ತಾಯಿ ಸಾಕಷ್ಟು ಕಡೆಗಳಲ್ಲಿ ಹರಕೆಯನ್ನು ಹೊತ್ತಿದ್ರು, ಔಷಧವನ್ನು ಮಾಡಿದರು. ಅಚಾನಕ್ಕಾಗಿ ಅವರ ಒಂದು ಭಕ್ತಿಗಾಗಿರುವುದು ಅಥವಾ ಒಂದು ಔಷಧದ ಗುಣಕ್ಕೆ ತಾಯಿ ಒಂದು ಏನು ಗರ್ಭವತಿಯಾಗಿ ಮಗುವನ್ನು ಪಡೆಯತಕ್ಕಂಥ ಒಂದು ನಿರೀಕ್ಷೆಯಲ್ಲಿರುವ ಸಂದರ್ಭದಲ್ಲಿ 5 ರಿಂದ 6 ತಿಂಗಳು ಆಗಿತ್ತು. ಗರ್ಭಧಾರಣೆಯನ್ನು ಮಾಡಿ ಅಷ್ಟು ತಿಂಗಳಾಗಿತ್ತು. ಸಡನ್ ಆಗಿ ಹೊಟ್ಟೆ ನೋವು ಕಾಣಿಸಿಕೊಂಡು ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಿ 5 ರಿಂದ 6 ತಿಂಗಳ ಒಳಭಾಗದಲ್ಲಿ ಮಗುವನ್ನು ಹೊರತೆಗೆಯುವಂಥ ಕೆಲಸವನ್ನು ವೈದ್ಯರುಗಳು ಮಾಡಿದರು. ಇಂಡಿಯಾನಾ ಹಾಸ್ಪಿಟಲ್ ಪಂಪುವೆಲ್ ಮಂಗಳೂರಿನಲ್ಲಿ ಇರತಕ್ಕಂಥ ಆಸ್ಪತ್ರೆಯಲ್ಲಿ. ದೇವರಾಜ್ ಏನು ಮಾಡ್ತಾರೆ, ಇಲ್ಲಿ ಸುಳ್ಯದ ಚನ್ನಕೇಶವ ದೇವಸ್ಥಾನಕ್ಕೆ ಬಂದರೆ ನಮ್ಮ ಸ್ಟುಡಿಯೋದಿಂದ 2 ಹೆಜ್ಜೆ 3-4 ಹೆಜ್ಜೆ ದೂರದಲ್ಲಿ ಚನ್ನಕೇಶವ ಟೆಂಪಲ್ ಇರೋದು. ಇಲ್ಲೇ ಯಾವತ್ತು ಹಗಲು ರಾತ್ರಿಯಿಂದ ಕೆಲಸವನ್ನು ಮಾಡಿಕೊಂಡು ಏನೋ 10,000ಕ್ಕಿಂತಲೂ ಒಳಗೆ ಇರತಕ್ಕಂತಹ ಒಂದು ಸಂಬಳಕ್ಕೆ ದುಡಿತಿದ್ದಂಥವರು. ಅದರಲ್ಲೂ ಕೂಡ ಹಣವನ್ನು ಸ್ವಲ್ಪ ಕೂಡಿಟ್ಟು ಮುಂದೆ ತಮ್ಮ ಜೀವನಕ್ಕೆ ಆಗಬಹುದು ಅಂತ ಹೇಳಿ ಇಟ್ಟಿದ್ರು ಹಣವನ್ನು. ಆದರೆ ಆಸೆ ಕೂಡ ಇತ್ತು, ಒಂದು ಮಗು ನಮಗೆ ಬೇಕು, ನಮ್ಮ ಒಂದು ದಾಂಪತ್ಯದಲ್ಲಿ ಒಂದು ಮಗು ಬಂದು ನಾವು ಖುಷಿಯಾಗಿರಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ರು. ಈ ರೀತಿಯ ತೊಂದರೆಗಳು ಏಕಾಏಕಿ ಬಂದು 2 ಮಕ್ಕಳನ್ನು ಕೂಡ, ಅಂದರೆ ಮಗುವನ್ನು ಡೆಲಿವರಿ ಮಾಡಿಸೋ ಸಂದರ್ಭದಲ್ಲಿ ಅವಳಿ ಮಕ್ಕಳು, ಆ ತಾಯಿ ಏನು ಜನನವನ್ನು ಮಾಡಿಸಿದ್ಲು, ಜನನವಾಯಿತು, ಆ ತಾಯಿಗೆ ಜನನವಾಯಿತು ಅವಳಿ ಮಕ್ಕಳು. ಆ ಜನನವಾಗಿ 1-2 ದಿನಗಳ ಕಾಲ ಪ್ರತಿದಿನ ಕೂಡ ಪ್ರತಿಯೊಂದು ಈ 5-6 ತಿಂಗಳಲ್ಲಿ ಜನನವಾಗಿರುವಂಥ ಮಕ್ಕಳನ್ನು ಯಾವ ರೀತಿಯ ಟ್ರೀಟ್ಮೆಂಟನ್ನು ಕೊಟ್ಟು ಅವರನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಹೀಗಿರುವಾಗ ಈ ಸಣ್ಣ ಸಂಬಳಕ್ಕೆ ಏನು ಕೂಡ ಬೇರೆ ಆದಾಯ ಇಲ್ಲದಂಥ ವ್ಯಕ್ತಿ ಒಂದು ಕಡೆಯಲ್ಲಿ ಆ ತಾಯಿ ಹೇಳೋ ಮಾತು ನೋಡಿ, ನಾನು ಒಬ್ಬಳೇ ಆದರೆ ಮನೆಗೆ ಹೋಗೋದೇ ಇಲ್ಲ, ಹೋಗುವಾಗ ನನ್ನ ಜೊತೆ ಮಗು ಇದ್ದರೆ ಮಾತ್ರ ನಾನು ಹೋಗ್ತೇನೆ, ನನಗೆ ಬೇಕು, ಮಗು ಬೇಕೇ ಬೇಕು, ನನ್ನ ಮಗುವನ್ನು ಉಳಿಸಿಕೊಡಿ ಅಂತ ಒಂದು ನಮ್ಮ ಮುಂದೆ ಕಣ್ಣೀರಿಡ್ತಾರೆ. ಇದು ಆ ತಾಯ್ತನ ಅಂತ ಹೇಳುವಂಥದ್ದು ಏನು, ಆ ನಿಜವಾಗಿ ಆ ನೋವನ್ನು ಅನುಭವಿಸಿ ಮಕ್ಕಳಿಲ್ಲದ ನೋವನ್ನು ಅನುಭವಿಸಿರ್ತಕ್ಕಂಥ ತಾಯಿಯ ಒಳಭಾಗದ ಸಂಕಟ ಏನು ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಹಾಗೆಯೇ ಇಲ್ಲಿ ಮಗು ಉಳಿಬೇಕು, ದಿನನಿತ್ಯ ಸಾವಿರಾರು ರೂಪಾಯಿ ಆಸ್ಪತ್ರೆಯಲ್ಲಿ ಆಗ್ತಕ್ಕಂಥ ಬಿಲ್ಲನ್ನು ಕಟ್ಟಬೇಕು, ತಾಯಿ ಉಳಿಬೇಕು, ಅವಳು ಕೂಡ ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಏನು ಮಾಡೋದು ಹೇಳಿ, ಇಂಥ ಸಿಚುವೇಶನಲ್ಲಿ ಏನು ಮಾಡೋದು? ನನಗೆ ಕರೆಯನ್ನು ಮಾಡಿ ದೇವರಾಜ್ ಅವರು ಪ್ರತಿನಿತ್ಯ ನಾನು ಕಣ್ಣಾರೆ ನೋಡ್ತಿರ್ತಕ್ಕಂಥವ್ರು, ಸುಳ್ಯದಲ್ಲಿ ಚನ್ನಕೇಶವ ಟೆಂಪಲ್ಗೆ ಬಂದಿರತಕ್ಕಂಥವರು. ದೇವರಾಜ್ ಅಂದರೆ ಯಾರು ಅಂತ ಗೊತ್ತೇ ಇದೆ. ದಯವಿಟ್ಟು ಸುಳ್ಯದ ಬಂಧುಗಳೇ, ಬೇರೆ ಬೇರೆ ಊರಿನ ಬಂಧುಗಳೇ, ಆ ದೇವರಾಜರವರ ಅಳು ಒಬ್ಬ ಏನಂದರೆ ಈ ಪುರುಷರಲ್ಲಾದರೆ ಒಂದು ಎಮೋಷನನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ ಅಂತ ನಾವು ನೋಡ್ಕೊಂಡಿದ್ದೇವೆ. ಲೇಡೀಸ್ಗಳಾದರೆ, ತಾಯಂದಿರಾದರೆ ಅಳ್ತಾರೆ, ಕಣ್ಣೀರಿನ ಮೂಲಕ ಭಾವನೆ ತೋರಿಸ್ತಾರೆ. ಇವರು ದೇವರಾಜ್ ಭಾಳಷ್ಟು ಒಬ್ಬ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿ ಆಗಿದ್ದರು. ನಾವು ಹೋದ ತಕ್ಷಣ, ಕಾಲ್ ಮಾಡಿದ ತಕ್ಷಣ ಎಷ್ಟು ಅಳ್ತಾ ಇದ್ರು ಅಂತ ಹೇಳಿದರೆ
ನನ್ನ ಕಣ್ಣಲ್ಲಿ ನನ್ನ ಮನಸ್ಸು ನನಗೆ ಬೇರೆ ಯಾವುದು ನನಗೆ ಆ ನಂತರದಲ್ಲಿ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ. ಒಂದು ಸಲ ಅವರಿಗೆ ಹೆಲ್ಪ್ ಆಗಲಿ ಅಂತ ಯೋಚನೆಯನ್ನೇ ಮಾಡ್ತಾ ಇದೆ. ಅದಕ್ಕೆ ಬೇಕಾಗಿ ಅವ್ರ ಜೊತೆ ಸ್ಕ್ಯಾನರ್ ಇದೆಯಾ, ಬ್ಯಾಂಕ್ ಅಕೌಂಟ್ ಇದೆಯಾ ಹೇಳುವ, ಅದು ಕೂಡ ಅವ್ರ ಜೊತೆ ಇರಲಿಲ್ಲ. ನನಗೆ ಸಿಗೋದು 5-10 ಸಾವಿರ ಸಂಬಳ, ಅದಕ್ಕೆ ನಾನು ಸ್ಕ್ಯಾನರ್ ಮಾಡಿ ಅಕೌಂಟ್ ಮಾಡಿ ನಾನು ಏನು ಮಾಡಲಿ ಅಂತ ಅವರು ಹೇಳಿದರು ದೇವರಾಜ್. ಓಕೆ, ಅದಕ್ಕೋಸ್ಕರ ನಮ್ಮ ಹೆಲ್ಪಿಂಗ್ ಇದು ಸ್ಕ್ಯಾನರ್ ನಾನು ಹಾಕಿದ್ದೆ. ಅದು ಹಾಕಿ ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಕಡೆಗಳಿಂದ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಮಾಡ್ತಾ ಬಂದ್ರಿ. 18,800 ರೂಪಾಯಿ ಆಗೋ ಸಂದರ್ಭದಲ್ಲಿ ಲಿಮಿಟೆಡ್ ಅಲ್ಲಿ ಕ್ಲೋಸ್ ಆಯಿತು, ಇನ್ನು 24 ಗಂಟೆಯ ನಂತರ ಹಾಕಿ ಅಂತ ಹೇಳುವಂಥದ್ದು ಮಾಡಿದರು. ಅಂದರೆ ಬ್ಯಾಂಕ್ನಿಂದ ಬಂತು. ನನಗೂ ಟೆನ್ಷನ್ ಆಯಿತು, ಏನು ಮಾಡೋದು. ಅದಕ್ಕೆ ಇವತ್ತು ಮಾರ್ನಿಂಗ್ ಬೇಗ ಎದ್ದು ಬ್ಯಾಂಕಿಗೆ ಹೋಗಿ, ನಿಜವಾಗ್ಲೂ ಯೂನಿಯನ್ ಬ್ಯಾಂಕ್ ಸುಳ್ಯದ ನನ್ನ ಆತ್ಮೀಯರು, ಅಲ್ಲಿಯ ಸ್ಟಾಫ್ ಆಗಿರುವಂಥ ಸತೀಶ್ ಅವರು ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾರೆ ನನಗೆ ಈ ರೀತಿಯ ಸಮಸ್ಯೆಗಳು ಬಂದಾಗ. ಅವರಿಗೆ ಯೂನಿಯನ್ ಬ್ಯಾಂಕ್ ಸುಳ್ಯದ ಸ್ಟಾಫ್ ಸತೀಶ್ ಅವರಿಗೆ, ಹಾಗೆ ಕಂಪ್ಲೀಟ್ ಆಗಿರುವಂಥ ಸಿಬ್ಬಂದಿಗಳಿಗೆ ನಾನು ಈ ವಿಡಿಯೋದ ಮೂಲಕ ಧನ್ಯವಾದವನ್ನು ಹೇಳ್ತೇನೆ. ಥ್ಯಾಂಕ್ ಯು ಸತೀಶ್ ಅಣ್ಣ, ನಿಮ್ಮ ಈ ಒಂದು ಸಹಾಯಕ್ಕೆ. ಆ ಮಿಡ್ ನೈಟ್ ಕಾಲ್ ಮಾಡಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಹಾಗೆ ಬೇರೆ ಸ್ಕ್ಯಾನರನ್ನು ಮಾಡಿದ್ದೇನೆ, ಈ ವಿಡಿಯೋದಲ್ಲಿ ಹಾಕಿದ್ದೇನೆ. ದಯವಿಟ್ಟು ಎಷ್ಟೋ ವರ್ಷದ ಬಳಿಕ ಆ ಮಗುವನ್ನು ಹೆತ್ತಿರುವಂಥ ತಾಯಿ ತನ್ನ ಮಗು ಉಳಿಬೇಕು ಅಂತ ಹೇಳುವಂಥ ಒಂದೇ ಒಂದು ಆಸೆಯಲ್ಲಿದ್ದಾರೆ ಅಷ್ಟೇ. ಇಲ್ಲಿ ವಿಖ್ಯಾತ್ ಕೂಡ ಮುಖ್ಯ ಅಲ್ಲ, ಯಾರು ಕೂಡ ಅಲ್ಲ. ಆ ಚನ್ನಕೇಶವನ ಸೇವೆ ಮಾಡ್ತಿರ್ತಕ್ಕಂಥ ದೇವರಾಜ್ಗೆ ಆ ಚನ್ನಕೇಶವನೇ ಆ ಮಗುವನ್ನು ಉಳಿಸಿ ಎಲ್ಲರ ಸಹಾಯದ ಮೂಲಕ ಹಣವನ್ನು ಸಂಗ್ರಹಿಸಿ ಅವರಿಗೆ ತಲುಪುವಂತೆ ಮಾಡಲಿ ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ಇವಾಗಲೇ ಮತ್ತೆ ನಾನು ಸ್ಕ್ಯಾನರನ್ನು ಮಾಡಿ ಒಂದು ಪೋಸ್ಟರನ್ನು ಬಿಟ್ಟಾಗ ಬೇರೆ ಬೇರೆ ಕಡೆಗಳಿಂದ ಒಳ್ಳೆಯ ಮೊತ್ತವನ್ನು ಈಗ ಹಾಕ್ತಾ ಇದ್ದೀರಿ. ಎಲ್ಲವೂ ಕೂಡ ಸೇಫ್ ಇದೆ. ಒಂದು ತಾಯಿಗೋಸ್ಕರ ಮಗುವಿಗೋಸ್ಕರ ಹಾಕಿರುವಂಥ ಮೊತ್ತವನ್ನು ಅವರಿಗೆ ಎಲ್ಲವನ್ನು ತಲುಪಿಸುವಂಥ ಕೆಲಸ ನಾನು ಮಾಡಿನೇ ಮಾಡ್ತೇನೆ. ಇದು ಮೊದಲಲ್ಲ, ಸುಮಾರು 1,25,00,000 ರೂಪಾಯಿಗಳು ನಮ್ಮ ಮುಖಾಂತರವಾಗಿ ನೀವು ಕೊಟ್ಟದನ್ನು ಕೊಟ್ಟಿದ್ದೇವೆ. 6 ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದೇವೆ. ಈ ದೇವರಾಜರವರನ್ನು ಕೂಡ ಅವರ ಕುಟುಂಬದ ಒಂದು ಖುಷಿಗಾಗಿ ದಯವಿಟ್ಟು ನಾವೆಲ್ಲ ಜೊತೆಯಾಗೋಣ ಅಂತ ಹೇಳುವ ಕಾರಣದಿಂದ ಇವತ್ತು ಮತ್ತೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಬೇರೆ ಯಾವುದೋ ವಿಡಿಯೋಗಳನ್ನು ಹಾಕೋದು ನನಗೆ ಇವತ್ತು ಇಂಪಾರ್ಟೆಂಟ್ ಇಲ್ಲ. ಒಂದು ಕೆಲಸವನ್ನು ಕೈಗೆತ್ತಿಕೊಂಡ ಬಳಿಕ ದಯವಿಟ್ಟು ಅದನ್ನು ನಾವು ತಲುಪಿಸೋಣ ಅಂತ ನಾನು ವಿನಂತಿಯನ್ನು ಎಲ್ಲರ ಜೊತೆ ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸುಳ್ಯದ ಪಕ್ಕದಲ್ಲಿ ನಮ್ಮ ಗ್ರಾಮದಲ್ಲೇ ವಾಯನಾಡ್ ಕುಲವನ್ ದೇವಸ್ಥಾನದ ದೈವಕಟ್ಟು ಮಹೋತ್ಸವ ನಡೀತಾ ಇದೆ. ಆ ದೈವಿಕ ಶಕ್ತಿಗಳು ಕೂಡ ಆ ತಾಯಿಯ ಮುಖದಲ್ಲಿ ಒಂದು ನಗುವನ್ನು ತರಲಿ, ಎಲ್ಲ ಶಕ್ತಿಗಳು ಅವರಿಗೆ ಒಂದು ಆರೋಗ್ಯವನ್ನು ಕೊಡಲಿ, ಅವರ ಕನಸು ಏನಿದೆ ನನಸಾಗಲಿ ಅಂತ ಬೇಡಿಕೊಳ್ತೇನೆ. ದಯವಿಟ್ಟು ಇಡೀ ಸುಳ್ಯ ಈ ವಿಡಿಯೋವನ್ನು ಫುಲ್ ಸ್ಪ್ರೆಡ್ ಮಾಡಿ, ದಯವಿಟ್ಟು ಇದನ್ನು ದೊಡ್ಡ ಮಟ್ಟದಲ್ಲಿ ವೈರಲ್ ಮಾಡಿ. ಆ ಕಣ್ಣೀರಲ್ಲಿ ಇರ್ತಕ್ಕಂಥ ತಾಯಿ, ಅದೆಷ್ಟೋ ವರ್ಷದ ಬಳಿಕ 2 ಮಕ್ಕಳು ಏನೋ ಜನನ ಆಯಿತು, ಅದರಲ್ಲಿ 1 ಮಗು ಉಳಿದುಕೊಂಡಿದೆ. ಆ ತಾಯಿ ಮಗು ಇಲ್ಲದೆ ನಾನು ಹೊರಬಾಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಬಡತನ, ಆ ಮಗುವನ್ನು ಉಳಿಸುವ ಪ್ರಯತ್ನದಲ್ಲಿ ನಾವೆಲ್ಲ ತೊಡಗಿಕೊಳ್ಳೋಣ. ದೇವರು ಎಲ್ಲರೂ ಕೂಡ ಭೂಮಿಗೆ ಏನು ಬೇರೆ ಎಲ್ಲಿಂದ ಇಳಿದು ಬರೋದಕ್ಕಾಗೋದಿಲ್ಲ. ನಾವೆಲ್ಲ ಕೂಡ ಅವರ ಪಾಲಿಗೆ ಒಂದು ದೇವರಾಗಿ ಸಹಾಯವನ್ನು ಮಾಡೋಣ ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ಲೀಸ್ ದಯವಿಟ್ಟು ಚನ್ನಕೇಶವ ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಆಗಿರುವಂಥ ದೇವರಾಜರವರ ಮಗುವನ್ನು ಉಳಿಸಿ ಅವರ ಧರ್ಮಪತ್ನಿ ಆ ತಾಯಿಯನ್ನು ಕೂಡ ಉಳಿಸುವುದಕ್ಕೆ ಸಹಕಾರವನ್ನು ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಒಂದು ಸಲ ಅವರಿಗೆ ಸಹಾಯ ಮಾಡಿ, ಯಾವತ್ತೂ ಆ ಒಂದು ಋಣವನ್ನು ಅವರು ಮರೆಯಲಿಕ್ಕಿಲ್ಲ, ನಾನು ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಈ ಸ್ಕ್ಯಾನರ್ಗೆ ಮಾತ್ರ ಯಾವುದೇ ಕಾಂಟ್ಯಾಕ್ಟ್ ನಂಬರ್ಗಳಿಲ್ಲ. ಈ ಹಾಕಿರುವ ಸ್ಕ್ಯಾನರ್ಗೆ ಮಾತ್ರ ನೀವು ನಿಮ್ಮಿಂದಾಗುವಂಥ ಸಹಕಾರವನ್ನು ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೇನೆ, ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ, ಯೂಟ್ಯೂಬಲ್ಲಿ ಹಾಕಿದ್ದೇನೆ, ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದೆ. ದಯವಿಟ್ಟು ಎಲ್ಲ ಒಂದು ಬಾರಿ ಜೊತೆಯಾಗಿ ಸೇರಿ ಇಡೀ ಸುಳ್ಯ ಒಂದಾಗಿ, ಇಡೀ ಕರ್ನಾಟಕ ಒಂದಾಗಿ ಅವರನ್ನು ಒಂದು ಬಾರಿ ಉಳಿಸಿಕೊಡಿ. ಆ ತಾಯಿಯ ಕೈಗೆ ಆ ಮಗುವನ್ನು ಬಹಳ ಚೆನ್ನಾಗಿ ಕೊಡೋದು ನಮ್ಮೆಲ್ಲರ ಕರ್ತವ್ಯ. ಪ್ಲೀಸ್ ಸಹಕರಿಸಿ. ಥ್ಯಾಂಕ್ ಯು.